ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ ಪ್ರಮಾಣ ವಚನ ಸ್ವೀಕರಿಸಿದ್ದು, ಇದರ ಅಂಗವಾಗಿ ನಗರದ ಶಿವಪ್ಪನಾಯಕ ಪ್ರತಿಮೆ ಬಳಿ ಕೆಪಿಸಿಸಿ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಹಯಗ್ರೀವ ಪ್ರಸಾದವನ್ನ ಹಾಗೂ ಅನ್ನಪ್ರಸಾದ ವಿತರಿಸಿ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ, ಇನ್ನು 2 ವರ್ಷ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಮಾಜಮುಖಿಯಾಗಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರಿಗೆ ಅನುಕೂಲವಾಗುವಂತಹ ಉತ್ತಮ ಕಾರ್ಯಗಳನ್ನು ನಡೆಸಲಿ ಅಂತ ಹೇಳಿದ್ರು. ಇನ್ನು ಪ್ರತಿಯೊಂದು ಸಮಾಜಕ್ಕೂ ಧರ್ಮಕ್ಕೂ ಸಮಾನವಾಗಿ ಕೆಲಸ ಮಾಡುವ ಮೂಲಕ ರಾಜ್ಯದ ಆದರ್ಶ ಮುಖ್ಯಮಂತ್ರಿಯಾಗಿ ಇನ್ನು 2 ವರ್ಷಗಳ ಕಾಲ ರಾಜ್ಯದ ಪ್ರಜೆಗಳ ಸೇವೆ ಮಾಡಲಿ. ಈಗಿರುವ ಪಂಚ ಗ್ಯಾರಂಟಿಗಳ ಮೂಲಕ ಸಾರ್ವಜನಿಕ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು. ಇನ್ನು ಇವರು ಅವಧಿಯಲ್ಲಿ ಮಳೆ, ಬೆಳೆ, ಪ್ರಕೃತಿಯಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. मुख्यमंत्री डी के शिवकुमार के, मुख्यमंत्री डी के शिवकुमार के, बोलो भारत माता की, राहुल गांधी जिंदाबाद, प्रियंका गांधी जिंदाबाद, मल्लिकार्जुन खड़गे जिंदाबाद, सिद्धरामैया कांग्रेस पार्टी जिंदाबाद. ನಾವು ಭಾವಿಸ್ತೀವಿ. ಯಾಕೆಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿಗೆ ಇವತ್ತು ಒಂದು ಒಳ್ಳೆಯ ದಿನ. ಬರೀ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಅಲ್ಲ ಇಲ್ಲಿ ಸಿಕ್ಕಿರೋದು, ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಯಾರ್ಯಾರು ನಿಷ್ಠಾವಂತ ಕಾರ್ಯಕರ್ತರು ದುಡಿತಾರೆ ಅವರೆಲ್ಲರಿಗೂ ಕೂಡ ಒಂದು ಜಯವಂತ ಇವತ್ತು ನಾವು ಪರಿಗಣಿಸಬೇಕಾಗುತ್ತೆ. ಇವತ್ತು ಸಂಕಷ್ಟಹಾರ ಚತುರ್ಥಿ ಬಹಳ ಒಳ್ಳೆಯ ದಿನ. ಆ ಒಂದು ದಿನದಲ್ಲೇ ಇವತ್ತು ಅವರು ಅಧಿಕಾರ ಪದಗ್ರಹಣ ಮಾಡ್ತಿರೋದು ತುಂಬ ಸಂತೋಷ ಆಗ್ತಾ ಇದೆ. ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅವರ ಒಂದು ಏನು 2 ವರ್ಷದ ಅವಧಿಯಲ್ಲಿ, ಬರೀ 2 ವರ್ಷ ಅಲ್ಲ, ಇನ್ನೂ ಸುಮಾರು 12 ವರ್ಷ, ಈ 2 ವರ್ಷ ಮುಂದಿನ 2 ಅವಧಿಯಲ್ಲಿ ಅವರು ಈ ರಾಜ್ಯದ CM ಆಗ್ತಾರೆ. ಅವರ ಅವಧಿಯಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾವಂತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಒಳ್ಳೆಯದಾಗಲಿ, ಅವರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಿ, ಈ ರಾಜ್ಯಕ್ಕೆ ಅವರು ಒಂದು ಉತ್ತಮವಾದ ಕೊಡುಗೆ ಆಗಲಿ ಅಂತೇಳಿ ಇವತ್ತು ನಾವು ಭಗವಂತನಲ್ಲಿ ಇವತ್ತು ಆಶೀರ್ವಾದಿಸಿ ಭಗವಂತನ ಬೇಡ್ಕೊಂಡು ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಇವತ್ತು ನಾವು ಏನು ಅವರು, ಯಾಕೆಂದರೆ ಗುರುವಾರ ಅವರಿಗೆ